ಆತ್ಮೀಯರೇ ನಮಸ್ಕಾರ. ನಾವು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಭಾರತೀಯ ಇತಿಹಾಸಕ್ಕೆ ಪೀಠಿಕೆ ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ 2 ಅವಧಿಗಳಲ್ಲಿ ಯಾವ್ಯಾವ ಅಂಶಗಳನ್ನ ಅಭ್ಯಾಸ ಮಾಡಿದೀವಿ ಅನ್ನೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಪರಿಚಯ ಭಾಗವನ್ನ ಅಭ್ಯಾಸ ಮಾಡಿದೀವಿ. ಆಮೇಲೆ ಭಾರತದ ಪ್ರಾಚೀನ ಹೆಸರುಗಳನ್ನ ಅಭ್ಯಾಸ ಮಾಡಿದೀವಿ. ಮೂರನೇ ಅಂಶ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಈ ಒಟ್ಟು 6 ಅಂಶಗಳನ್ನ ನಾವು ಅಭ್ಯಾಸ ಮಾಡಿದೀವಿ. ಮತ್ತು ಕೊನೆಯ ಅವಧಿಯಲ್ಲಿ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುದವ ಅನ್ನೋದನ್ನ ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ 5ನೇ ಒಂದು ಪಾಯಿಂಟ್ ಅದ ವಿವಿಧತೆಯಲ್ಲಿ ಏಕತೆ. ಈ ಒಂದು ಕಾನ್ಸೆಪ್ಟ್ ಕುರಿತು ತಿಳ್ಕೊಳ್ಳೋಣ. ಇನ್ನು ಉಳಿದಂತ 2 ಪಾಯಿಂಟ್ಸ್ ಏನದವಲ್ಲ ಇದನ್ನ ಮುಂದಿನ ಅವಧಿಗಳಲ್ಲಿ ಅಭ್ಯಾಸ ಮಾಡೋಣ. ಸೊ ಇವತ್ತು ವಿವಿಧತೆಯಲ್ಲಿ ಏಕತೆ, ಭಾರತವನ್ನ ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ ಅಂತ ಹೇಳಿ ಕರೀತಾರ. ಅದಕ್ಕೆ ಕಾರಣ ಏನಂತಂದ್ರೆ ಭಾರತದಲ್ಲಿ ಬಹಳಷ್ಟು ವೈವಿಧ್ಯಮಯವಾದ ಲಕ್ಷಣಗಳದಾವ ಅಂತ 4 ಬಗೆಯ ವೈವಿಧ್ಯತೆಗಳನ್ನ ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಮತ್ತು 5 ಬಗೆಯ ಏಕತೆಯ ಅಂಶಗಳನ್ನು ಕೂಡ ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಯಾವ ರೀತಿ ಏಕತೆಯ ಪ್ರಭಾವಗಳು ಈ ವಿಭಿನ್ನತೆಯ ಪ್ರಭಾವಗಳ ಮೇಲೆ ಹೆಚ್ಚಿನ ಪರಿಣಾಮ ಉಂಟು ಮಾಡಿ ಭಾರತವನ್ನ ಒಂದು ಅಖಂಡ ರಾಷ್ಟ್ರ ಮತ್ತು ಏಕತೆಯ ರಾಷ್ಟ್ರ ಅಂತ ಹೇಳಿ ಕರೀಲಿಕ್ಕೆ ಕಾರಣವಾಗಿದೆ ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಸೊ ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ವಿವಿಧತೆಯಲ್ಲಿ ಏಕತೆ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ನಾವು 3 ಹಂತಗಳಲ್ಲಿ ಇವತ್ತು ನಾವು ಅಭ್ಯಾಸ ಮಾಡೋದದ. ಮೊದಲನೇ ಹಂತದಾಗ ನಾವು ಭಿನ್ನತೆಗಳ ಕುರಿತು ಅಭ್ಯಾಸ ಮಾಡ್ತೀವಿ. ಭಿನ್ನತೆಗಳು ಅಂತಂದ್ರೆ ವೈವಿಧ್ಯತೆ. ಭಾರತ ಯಾವೆಲ್ಲ ವಿಷಯದಾಗ ವೈವಿಧ್ಯತೆಯನ್ನ ಹೊಂದಿದೆ ಅನ್ನೋದನ್ನ ನೋಡ್ತೀವಿ. ಸೊ ಮೊದಲನೇದು ಭೌಗೋಳಿಕ ವೈವಿಧ್ಯತೆ, ಎರಡನೇದು ಜನಾಂಗೀಯ ವೈವಿಧ್ಯತೆ, ಮೂರನೇದು ಸಾಮಾಜಿಕ ವೈವಿಧ್ಯತೆ ಮತ್ತು ಆರ್ಥಿಕ ವೈವಿಧ್ಯತೆ, ನಾಲ್ಕನೇದು. ಓಕೆ, ಇನ್ನು 2ನೇ ಹಂತಕ್ಕೆ ಬಂದ್ರ ನಾವು ಬಂಧನಗಳ ಕುರಿತು ಅಭ್ಯಾಸ ಮಾಡ್ತೀವಿ. ಬಂಧನ ಅಂತಂದ್ರೆ ಏಕತೆ, ಬಂಧಿಸಿರೋದು, ಒಂದಕ್ಕೊಂದು ಸಮೀಪ ತಂದಿರೋದು. ಅಂತ ಅಂಶಗಳು ಯಾವತ್ತಂದ್ರೆ ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಶಿಕ್ಷಣ ಮತ್ತು ಸಾಹಿತ್ಯದ ಏಕತೆ ಮತ್ತು ಸಾಮಾಜಿಕ ಏಕತೆ. ಈ ಅಂಶಗಳ ಕುರಿತು ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ 2ನೇ ಹಂತದಲ್ಲಿ. ಮತ್ತು 3ನೇ ಹಂತಕ್ಕೆ ಬಂದಾಗ ಆಧುನಿಕತೆಯ ಕುರಿತು ಅಭ್ಯಾಸ ಮಾಡ್ತೇವೆ. ಇತ್ತೀಚೆಗೆ ಆದಂತ ಬದಲಾವಣೆಗಳ ಕುರಿತು, ನಮ್ಮ ಸಂವಿಧಾನ ಯಾವ ರೀತಿ ನಾವು ಏಕತೆ ಆಗ್ಲಿಕ್ಕೆ ಸಹಾಯ ಆಗಿದೆ ಅನ್ನೋದು ಮತ್ತು ಜಾಗತೀಕರಣ. ಈ 3 ಅಂಶಗಳ ಕುರಿತು 3ನೇ ಹಂತದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಸೊ ಇನ್ನು ತಡ ಮಾಡದೆ ನಾವೇನ್ ಮಾಡೋಣ ಅಂತಂದ್ರೆ ಮೊದಲನೇ ಒಂದು ಹಂತಕ್ಕೆ ತಲುಪೋಣ. ಅದಕ್ಕಿಂತ ಪೂರ್ವದಲ್ಲಿ ನಿಮಗ್ ಒಂದು ವಿಷಯ ಗೊತ್ತಿರಲಿ. ಒಂದು ಮನೆ, ಸುಂದರವಾದ ಒಂದು ಮನೆ ನಿರ್ಮಾಣ ಮಾಡ್ಬೇಕಾಯ್ತು ಅಂತ ತಿಳ್ಕೊಳ್ರಿ, ಒಂದು ಮನೆ ಕಟ್ಟಬೇಕಾಯ್ತು ಅಂತ ತಿಳ್ಕೊಳ್ರಿ, ಅಲ್ಲಿ ಕೇವಲ ಒಂದೇ ರೀತಿಯ ವಸ್ತುಗಳಿದ್ರೆ ಅದು ಮನೆ ನಿರ್ಮಾಣ ಆಗಂಗಿಲ್ಲ. ಅಲ್ಲಿ ಏನೇನ್ ಬೇಕು ಹೇಳ್ರಿ? ಅಲ್ಲಿ ಇಟ್ಟಿಗೆಗಳು ಬೇಕು, ಆಮೇಲೆ ಕಬ್ಬಿಣಗಳು ರಾಡ್ಸ್ ಬೇಕು, ಸ್ಟೀಲ್ಸ್ ಬೇಕು, ಕಟ್ಟಿಗೆ ಬೇಕು, ಸಿಮೆಂಟ್ ಬೇಕು, ಆಮೇಲೆ ಮರಳು ಬೇಕು. ಇಂಥವ್ ಎಲ್ಲಾನು ಕೂಡಿ ಕಟ್ಟುವಂತ ಒಳ್ಳೆ ವ್ಯಕ್ತಿಗಳು ಬೇಕು. ಇಂಥವ್ರು ಎಲ್ಲಾರು ಸೇರಿದಾಗ ಒಂದ್ ಸುಂದರ ಮನೆ ನಿರ್ಮಾಣ ಆಗ್ತದೆ. ಅದೇ ರೀತಿ ಭಾರತದಾಗ ಇಷ್ಟೆಲ್ಲಾ ವೈವಿಧ್ಯತೆಗಳು ಎದಕ್ಕಿದಾವ ಅಂತಂದ್ರ ಭಾರತವನ್ನ ಒಂದು ಸುಂದರವಾದ ಮನೆ ಹಂಗ ಅದ್ ನಿರ್ಮಿಸ್ಲಿಕ್ಕೆ ಇದಾವ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ನು ಮೊದಲನೇದು ಪೀಠಿಕಾ ಭಾಗ. ನಾವು ಭಾರತವನ್ನ ವಿವಿಧ ರಂಗಗಳಲ್ಲಿ ಅದನ್ನ ವೈವಿಧ್ಯವಾಗಿ ನೋಡ್ಲಿಕ್ಕೆ ಕಾಣ್ತದ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನಾವು ನೋಡೋದಾದ್ರ ಭಾರತದಲ್ಲಿ ವಿವಿಧ ಜಾತಿಗಳದಾವ, ಧರ್ಮಗಳದಾವ, ಭಾಷೆಗಳದಾವ, ಬುಡಕಟ್ಟುಗಳದಾವ. ಇವೆಲ್ಲ ಇದ್ದಾಗ್ಯೂ ಕೂಡ ಈ ಭಿನ್ನತೆಗಳ ನಡುವೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಏನದಲ್ಲ ಅದು ಹೆಚ್ಚಿನ ಪ್ರಭಾವವನ್ನು ಬೀರದ. ಸೊ ಒಂದು ಕುತೂಹಲಕಾರಿ ಸಂಗತಿಯನ್ನು ನೀವು ತಿಳ್ಕೊಳ್ಬೇಕು. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿ 6 ಜನರಲ್ಲಿ ಒಬ್ಬರು ಭಾರತೀಯರು ಇರ್ತಾರ. ಜನಸಂಖ್ಯೆ ವಿಷಯಕ್ಕೆ ಬಂದ್ರ ನಾವು ಅಷ್ಟ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿದ್ದೇವೆ ತಾನೆ. ಸೊ ಇನ್ನ ಮುಂದುವರೆದು ಭಾರತ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ತೀವ್ರವಾದ ವೈವಿಧ್ಯತೆಯನ್ನು ಹೊಂದಿದೆ. ಉದಾಹರಣೆ ನೋಡ್ಬೇಕಾಯ್ತು ಅಂತ ತಿಳ್ಕೊಳ್ರಿ, ಈ 2 ಪಿಕ್ಚರ್ ಅಬ್ಸರ್ವ್ ಮಾಡ್ರಿ. ಒಂದು ಕಡೆಗೆ ಇದು ಕೂಡ ನಮ್ಮ ಭಾರತದ ಚಿತ್ರದ ಹಿಮಾಲಯ ಪರ್ವತಗಳಲ್ಲಿ ಈ ರೀತಿ ಚಳಿ ಇದ್ರ, ಇನ್ನು ಸಮುದ್ರದ ದಡದಲ್ಲಿರುವಂತಹ ಜನರೇನದಾರಲ್ಲ ಅವ್ರು ಬಹಳಷ್ಟು ಇಮ್ಯುಡಿಟಿಯನ್ನ ಅನುಭವಿಸ್ತಾರ ಆಯ್ತಾ. ಸೊ ಈ ರೀತಿಯಾದ ಡಿಫ್ರೆನ್ಸ್ ವಾತಾವರಣದ. ಇನ್ನು ಭೌಗೋಳಿಕವಾಗಿ ಎಷ್ಟೆಲ್ಲಾ ಅದು ವೈವಿಧ್ಯತೆಯನ್ನು ಹೊಂದಿದೆ ಅನ್ನೋದು ನೋಡೋದೈತೆ ಅಂತ ತಿಳ್ಕೊಳ್ರಿ. ಮೊದಲನೇ ಒಂದು ಪಾಯಿಂಟ್ ಏನಂತಂದ್ರೆ ಭೌಗೋಳಿಕ ವೈವಿಧ್ಯತೆ. ಭಾರತವು ಭೌಗೋಳಿಕವಾಗಿ ಎಷ್ಟು ಪ್ರಕಾರದ ಒಂದು ವೈವಿಧ್ಯತೆಯನ್ನು ಹೊಂದಿದೆ ಅನ್ನೋದು ನೋಡೋದೈತೆ ಅಂತ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಾವು ಇದು ಉತ್ತರ ದಿಕ್ಕದ, ಉತ್ತರದಿಂದ ದಕ್ಷಿಣ ಕಡೆಗೆ ಬಂದು ಅಂತ ತಿಳ್ಕೊಳ್ರಿ, ಎಷ್ಟು ಪ್ರಮಾಣದ ಇವು ಚೇಂಜಸ್ ಇಲ್ಲಿ ಕಾಣ್ತಾವ ಅನ್ನೋದು ನಾವು ನೋಡ್ತಾ ಹೋಗ್ರಿ. ಒಂದೇದು ಇಲ್ಲಿ ಉತ್ತರದಲ್ಲಿ ಈ ದಿಕ್ಕಿಗೆಲ್ಲ ಇರುವಂತ ಹಿಮಾಲಯ ಪರ್ವತ ಏನು ಇದಾವಲ್ಲ, ಈ ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಶೀತ ಪ್ರದೇಶದ ತಿಳಿತಾ. ಅದರಾಗೂ ಕೂಡ ಸಿಯಾಚಿನ ಮತ್ತೆ ಹಿಮದಿಂದ ಆವೃತವಾದಂತ ಎಲ್ಲಾ ಪರ್ವತಗಳ ಸಮೀಪದಲ್ಲಿರುವಂತಹ ಪ್ಲೇಸ್ಗಳು ಅತ್ಯಂತ ಚಳಿಯಿಂದ ಕೂಡಿದ್ರೆ, ಇದಕ್ಕೆ ಜಸ್ಟ್ ಅಪೋಸಿಟ್ ಆಗಿ ಇಲ್ಲಿ ರಾಜಸ್ಥಾನದಾಗ ಅತ್ಯಂತ ಉಷ್ಣವಾದ ಪ್ರದೇಶ ಇರ್ತದ ತಿಳಿತಾ. ಅತಿ ಸುಡು ಸುಡು ಬೆಂಕಿ ಇರ್ತದ. ಅತಿ ಕಡಿಮೆ ಪ್ರಮಾಣದ ಮಳೆ ಇಲ್ಲಿ ಆದ್ರೆ ಹೆಚ್ಚಿನ ಪ್ರಮಾಣದ ಮಳೆ ಇಲ್ಲಿ ಬಯಲು ಪ್ರದೇಶದಾಗ ಆಗ್ತದ ತಿಳಿತಾ. ಸೊ ಒಂದ್ ಕಡೆಗೆ ಅತಿ ಚಳಿ, ಒಂದ್ ಕಡೆಗೆ ಅತಿ ಬಿಸಿಲು. ಆಮೇಲೆ ಇನ್ನೊಂದ್ ಕಡೆಗೆ ಬಂದ್ರೆ ಇಲ್ಲಿ
ಈ ಭಾಗದಾಗ ನಿತ್ಯ ಹರಿದ್ವರ್ಣ ಕಾಡುಗಳು ಇರ್ತಾವ. ಇಲ್ಲಿ ಕೂಡ ಕಂಟಿನ್ಯೂಸ್ ಮಳೆ ಎಲ್ಲ ಇರ್ತದ. ಆಮೇಲೆ ದಕ್ಷಿಣಕ್ಕೆ ಬಂದ್ರೆ ಎರಡೂ ಸೈಡ್ ನಮಗೇನ್ ಹೇಳ್ರಿ ಕಡಲ ತೀರ ಪ್ರದೇಶ ಇದೆ. ಈ ರೀತಿ ಭೌಗೋಳಿಕವಾಗಿ ಭಾರತ ಏನದಲ್ಲ ಅದು ವಿಭಿನ್ನ ಪ್ರಕಾರವಾಗಿ ಹೊಂದದ. ಇನ್ನು ಇಲ್ಲಿ ದಕ್ಷಿಣಕ್ಕೆ ಇಲ್ಲಿ ಬಂದ್ರೆ ಪ್ರಸ್ಥಭೂಮಿ ಅದ, ಇಲ್ಲಿ ಮಧ್ಯ ಭಾಗದಾಗ ಪ್ರಸ್ಥಭೂಮಿ ಅದ, ಇಲ್ಲಿ ಪರ್ವತಗಳದಾವ. ಈಗ ಭಾರತ ನೋಡಾಕ್ ಹೋದ್ರ ಭೌಗೋಳಿಕವಾಗಿ ಒಂದ್ ಕಡೆ ಇದ್ದಂಗೆ ಇನ್ನೊಂದ್ ಕಡೆಗೆಲ್ಲ ಪ್ರತಿ ಕಡೆಗೂ ಕೂಡ ಅದು ಬೇರೆ ಬೇರೆ ಲಕ್ಷಣಗಳನ್ನ ಹೊಂದಿದ. ಅದಕ್ಕ ಈ ಎಲ್ಲಾ ಲಕ್ಷಣಗಳು ಕೂಡ ಒಂದು ಸಹಾಯ ಮಾಡಿದಾವ. ಏನಂತಂದ್ರ ಈ ಭೌಗೋಳಿಕ ವಾತಾವರಣ ಏನದಲ್ಲ ಇದು, ಈ ಭೌಗೋಳಿಕ ವಾತಾವರಣ ನಮ್ಮಲ್ಲಿ ವಿವಿಧ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಕಾರಣವಾಗ್ಯದ. ಬೇರೆ ಬೇರೆ ವಾತಾವರಣದಾಗ ಬೇರೆ ಬೇರೆ ಸಸ್ಯಗಳು ನಟಿದಾವ. ಆಮೇಲೆ ಬೇರೆ ಬೇರೆ ಪ್ರಾಣಿಗಳು ಕೂಡ ಅಲ್ಲಿ ವಾಸವಾಗಿದಾವ. ಸೊ ಈ ವೈವಿಧ್ಯತೆ ಕೂಡ ನಮಗೆ ಹೆಲ್ಪ್ ಆಗಿದೆ ಅಂತಂದ ಹೇಳ್ತಾ. ಸೊ ಭೌಗೋಳಿಕವಾಗಿ ನಾವು ಇಷ್ಟು ವೈವಿಧ್ಯತೆಯನ್ನ ಹೊಂದಿದ್ದೇವೆ. ಇನ್ನು ಎರಡನೇ ವೈವಿಧ್ಯತೆ ಏನು ಹೊಂದಿದ್ದೇವೆ ಅಂತಂದ್ರೆ ಜನಾಂಗೀಯ ವೈವಿಧ್ಯತೆ. ಭಾರತದಲ್ಲಿ ಒಂದೇ ಪ್ರಕಾರ ಜನಾಂಗ ಇಲ್ಲ. ಇಲ್ಲಿ ಒಂದ್ ಜನಾಂಗೀಯ ವೈವಿಧ್ಯತೆ ಮತ್ತು ಇನ್ನೊಂದು ಭಾಷಾ ವೈವಿಧ್ಯತೆನೂ ಕೂಡ ಬಹಳಷ್ಟು ಅದ. ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ರೆ ಅಲ್ಲಿ ಒಂದೇ ಜನಾಂಗದ ಜನ ಹೆಚ್ಚು ಆ ದೇಶನಾಗ ಕಂಡು ಬರ್ತಾರೆ. ಭಾರತದಾಗ ಒಂದೇ ರೀತಿಯಾದ ಜನಾಂಗ ಇಲ್ಲ. ಇಲ್ಲಿ ಆರಂಭದಿಂದ ನೋಡ್ಕೋತ ಹೋಗೋದಾದ್ರೆ ನಾವ ಈ ಕಡೆ ಒಂದ್ ಸ್ವಲ್ಪ ನೋಡ್ರಿ. ಇಲ್ಲಿ ಪ್ರಮುಖವಾಗಿ ದ್ರಾವಿಡ ಜನಾಂಗ ಆರಂಭದಲ್ಲಿತ್ತು. ಅದಾಗನ ನಿಗ್ರೋ, ಆಮೇಲೆ ಮಂಗೋಲಿಯನ್ಸ, ಆಮೇಲೆ ಅಲ್ಪೈನ್ಸ. ಈ 4 ಜನರ ತಳಿಗಳ ನಾವು ಇವತ್ತು ಭಾರತದಾಗ ವಾಸವಾಗಿದ್ದೀವಿ ತಿಳಿತಾ. ಸೊ ಜನಾಂಗೀಯವಾಗಿಯೂ ಕೂಡ ಭಾರತ ವಿಭಿನ್ನತೆಯ ಲಕ್ಷಣವನ್ನು ಹೊಂದಿದ. ಇದ್ರ ಜೊತೆಗೆ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಮಾತನಾಡುವಷ್ಟು ಭಾಷೆಗಳು ಜಗತ್ತಿನ ಬೇರೆ ಯಾವುದೇ ಒಂದು ದೇಶದಾಗಿಲ್ಲ. ಇಲ್ಲಿ ಸುಮಾರು 1600ಕ್ಕಿಂತ ಹೆಚ್ಚಿನ ಭಾಷೆಗಳು ಮತ್ತು ಆಡು ಭಾಷೆಗಳು ಬಳಕೆಯಲ್ಲಿದಾವ ತಿಳಿತಾ. ನೋಟದ ಮ್ಯಾಗ ನೀವು 13-14 ಅಷ್ಟು ನೋಡ್ತೀರಿ. ಬಟ್ ಇಡೀ ಭಾರತದಾಗ ಏನು ಇದಾವಲ್ಲ ಅಲ್ಲಿ ಏನ್ ಹೇಳ್ರಿ ಟೋಟಲ್ 1600ಕ್ಕಿಂತ ಹೆಚ್ಚಿನ ಭಾಷೆಗಳನ್ನ ಅಲ್ಲಿ ಮಾತನಾಡ್ತಾರ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣ ಅಂದ್ರನೇ ಏನಂತಂದ್ರ ಇಷ್ಟೆಲ್ಲಾ ಭಾಷೆಗಳು ಇದ್ದಾಗ್ಯೂ ಕೂಡ ನಮ್ಮನ್ನ ಸಂಪರ್ಕಿಸುವಂತ ಭಾಷೆ ಏನದಲ್ಲ ಅದು ಕಾಲ ಕಾಲಕ್ಕೆ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಳ್ತಾ ಬಂದದ. ಸೊ ಇನ್ನ 3ನೇ ಪಾಯಿಂಟ್ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ವಿವಿಧ ಸಮಾಜಗಳನ್ನ ಹೊಂದದ, ವಿವಿಧ ಧರ್ಮಗಳನ್ನ ಹೊಂದದ. ಇವೆಲ್ಲಾನು ಕೂಡ ಒಂದೇ ಕಡೆ ಇರೋದ್ರಿಂದ ಇದು ಒಂದ್ ಟೈಪ್ ನಮಗ್ ವಸ್ತು ಸಂಗ್ರಹಾಲಯಗಳು ಇರ್ತಾವಲ್ಲ ಅದ್ರಾಗ ಬಹಳಷ್ಟು ಬೇರೆ ಬೇರೆ ಪ್ರಕಾರದ ವಸ್ತುಗಳೆಲ್ಲ ಇಟ್ಟಿರ್ತಾರಲ್ಲ, ಹಂಗ ಭಾರತವು ಕೂಡ ಒಂದು ವಸ್ತು ಸಂಗ್ರಹಾಲಯದಾಗ ಮ್ಯೂಸಿಯಂ ಟೈಪ್ ಕಾಣ್ತದ ಅಂತ ತಿಳ್ಕೊಂಡು ಹೇಳಾಗ್ತದ. ಅದಕ್ ಕಾರಣ ಏನಂತಂದ್ರೆ ಎಷ್ಟು ವಿಭಿನ್ನ ಪ್ರಕಾರದ ಇಲ್ಲಿ ಸಮಾಜಗಳು ಮತ್ತು ಸಂಸ್ಕೃತಿಗಳು ಅದಾವತ್ತಂದ್ರ ಮೊದಲನೇದ್ ನೋಡ್ರಿ. ಇಲ್ಲಿ ಒಂದೇದು ಕುಟುಂಬ ವ್ಯವಸ್ಥೆ ನೋಡ್ರಿ. ಇಲ್ಲಿ ಮಾತೃ ಪ್ರಧಾನ ಕುಟುಂಬವೂ ಅದ ಮತ್ತು ಪಿತೃ ಪ್ರಧಾನ ಕುಟುಂಬವೂ ಕೂಡ ಇಲ್ಲಿ ನಮಗ್ ನೋಡ್ಲಕ್ ಸಿಗ್ತದ ದೇಶದಲ್ಲಿ. ಓಕೆ, ಕೆಲವೊಂದ್ ಕಡೆಗೆ ಮಾತೃ ಪ್ರಧಾನ ಕುಟುಂಬಗಳಿದ್ರೆ ಇನ್ನೊಂದ್ ಕಡೆಗೆ ಪಿತೃ ಪ್ರಧಾನ ಕುಟುಂಬಗಳಿದಾವ. ಎರಡನೇದು ವಿವಾಹ ಪದ್ಧತಿ, ಮದುವೆ ಆಗೋ ಪದ್ಧತಿ. ಇಲ್ಲಿ ಏಕಪತ್ನಿತ್ವವನ್ನು ಜಾರಿ ಇಲ್ಲದ, ಬಹುಪತ್ನಿತ್ವವು ಕೂಡ ಜಾರಿ ಇಲ್ಲದ. ಇನ್ನು 3ನೇ ಅಂಶಕ್ಕೆ ಬಂದ್ರೆ ದೇಶೀಯ ಧರ್ಮಗಳು. ಇಲ್ಲಿ ದೇಶೀಯ ಧರ್ಮಗಳಾದಂತ ಅಂದ್ರೆ ಭಾರತದ ನೆಲದಲ್ಲೇ ಹುಟ್ಟಿದಂತ ಧರ್ಮಗಳು ಅಂತಂದ್ರೆ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮಗಳು. ಇವು ಭಾರತದಲ್ಲೇ ಉದಯಿಸಿದವ. ಮತ್ತು ಈ ಧರ್ಮಗಳ ಜೊತೆಗೆ ಭಾರತದಾಗ ಜನಿಸ್ತಿದ್ರು ಕೂಡ ಸಾಮರಸ್ಯದಿಂದ ಇರುವಂತವ ಯಾವತ್ತಂದ್ರೆ ಮತ್ತು ಕ್ರೈಸ್ತ, ಇಸ್ಲಾಮ, ಯಹೂದಿ, ಪಾರ್ಸಿ ಮುಂತಾದವು ಕೂಡ ಇಲ್ಲೇ ಭಾರತದಲ್ಲೇ ಇದಾವ. ಸೊ ಇಷ್ಟೆಲ್ಲಾ ಧರ್ಮಗಳ ವೈವಿಧ್ಯತೆಯನ್ನು ಕೂಡ ನಾವು ಕಾಣ್ತೀವಿ ಮತ್ತು ಸಾಮಾಜಿಕ ಆಚರಣೆಗಳನ್ನು ಕೂಡ ವಿವಿಧವಾಗಿ ಕಾಣ್ತೀವಿ. ಇದು 3ನೇ ಒಂದು ವೈವಿಧ್ಯತೆಗೆ ಉದಾಹರಣೆ ಆಯ್ತು. ಇನ್ 4ನೇ ವೈವಿಧ್ಯತೆ ಯಾವ್ದಂದ್ರೆ ಆರ್ಥಿಕ ವೈವಿಧ್ಯತೆ. ಭಾರತದಾಗ ಆರ್ಥಿಕ ವೈವಿಧ್ಯತೆನೂ ಕೂಡ ಬಹಳಷ್ಟ ಕಾಣ್ತದೆ. ವೈವಿಧ್ಯತೆ ಅಂತಂದ್ರೆ ಏನ್ ಹೇಳ್ರಿ, ಇಲ್ಲಿ ಭಾರತ ಎಕನಾಮಿಕಲಿ ಅಸಮಾನತೆಯ ಪ್ರತಿಬಿಂಬವಾಗ್ಯದ. ಉದಾಹರಣೆಗೆ ಸಂಪನ್ಮೂಲಗಳು ಏನಿದಾವಲ್ಲ ಇವು ಅಸಮಾನವಾಗಿ ಹಂಚಿಕೆ ಆಗಿದಾವ. ಸಿಟಿಗೆ ನೋಡಿದ್ವು ಅಂತ ತಿಳ್ಕೊಡ್ರಿ, ನಗರ ಭಾಗಗಳನ್ನ ನೋಡ್ಕೊಂಡು ತಿಳ್ಕೊಡ್ರಿ, ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ನಗರಕ್ಕೆ ಹೋಲಿಸಬಹುದು ನಾವು. ಬಾಂಬೆ ಆಗ್ಲಿ, ಬೆಂಗಳೂರು ಆಗ್ಲಿ, ಪೂನಾ ಆಗ್ಲಿ, ನಾಗ್ಪುರ್ ಆಗ್ಲಿ, ಇಂಥವು ಸಾಕಷ್ಟು ಸಿಟಿಗಳು ಭಾರತದಾಗಿದಾವ. ಈ ಸಿಟಿಗಳನ್ನ ನಾವು ನೋಡಿದಾಗ ಜಗತ್ತಿನ ಯಾವುದೇ ಮುಂದುವರೆದ ರಾಷ್ಟ್ರದ ನಗರಗಳು ಹೆಂಗಿರ್ತಾವಲ್ಲ ಅಷ್ಟೇ ಡೆವಲಪ್ ಆಗಿದಾವ. ಬಟ್ ಅದ ನಾವು ಹಳ್ಳಿಗೊಟ್ಟು ಬಂದು ಅಂದ್ರೆ ಇನ್ನಾದ್ರೂ ಕೂಡ ನಾವು ಭಾರತದ ಗ್ರಾಮೀಣ ಪ್ರದೇಶದ ಹಳ್ಳಿಗಳು ಏನದಾವಲ್ಲ ಅಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ನಾವು ಕಾಣಂಗಿಲ್ಲ ತಿಳಿತಾ. ಸೊ ಈ ಹಳ್ಳಿಗಳು ಮತ್ತು ನಗರಗಳ ಮಧ್ಯೆ ಹೆಂಗ್ ವ್ಯತ್ಯಾಸ ಅದಲ್ಲ, ಹಂಗ ವ್ಯಕ್ತಿಗಳ ನಡುವೆ ಕೂಡ ಒಂದೆಡೆ ತುಂಬಾ ಶ್ರೀಮಂತರಿದ್ರೆ ಇನ್ನೊಂದ್ ಕಡೆಗೆ ತುಂಬಾ ಬಡವರಿದಾರ. ಇಂತ ಒಂದು ವೈವಿಧ್ಯತೆಯನ್ನ ನಾವು ಕಾಣ್ತೀವಿ ಹೇಳ್ತಾ. ಇನ್ನ ಇಷ್ಟೊಂದು ಭಿನ್ನತೆಗಳ ಇದ್ರೂ ಕೂಡ ಭಾರತ ಒಂದಾಗಿರುವುದು ಹೇಗೆ? ಇಷ್ಟೆಲ್ಲ ಇದ್ದಾಗೂ ಕೂಡ ಭಾರತನು ಒಂದ್ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಭೌಗೋಳಿಕ ದೂರ, ಅನೇಕ ಭಾಷೆಗಳು ಮತ್ತು ಭಿನ್ನ ಧರ್ಮಗಳು, ಆರ್ಥಿಕ ಸಮಾನತೆ ಇಷ್ಟು ಎಲ್ಲ ಇದ್ದಾಗ್ಯೂ ಕೂಡ ಇದು ಭಾರತದ ಏಕತೆಯನ್ನು ಜೀವಂತವಾಗಿಟ್ಟಿರುವ ಶಕ್ತಿಗಳು ಯಾವುದಾವ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಈ 5 ಬಂಧನಗಳು ಏನಿದಾವಲ್ಲ ಅಂದ್ರೆ ಇದನ್ನು ಏಕತೆ ಅಂತ ಹೇಳಿ ಕರೆಯುವಂತ ಅಂಶಗಳೇನಿದಾವಲ್ಲ
ಅವುಗಳನ್ನ ತಿಳ್ಕೊಂಡಾಗ ಗೊತ್ತಾಗ್ತದ ಇಷ್ಟೆಲ್ಲಾ ಡಿಫ್ರೆನ್ಸ್ ಇದ್ರೂ ಕೂಡ ನಾವು ಒಂದೇ ಯಾಕಿದೀವಿ ಅನ್ನೋದು ತಿಳಿತಾ. ಸೊ ಆ 5 ಬಂಧನಗಳು ಅಂದ್ರೆ ಯೂನಿಫೈಯಿಂಗ್ ಫೋರ್ಸಸ್ ಅಂತ ಏನ್ ಕರಿತೀವಲ್ಲ, ಆ 5 ಅಂಶಗಳು ಯಾವುವು ಇದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು, ಇಲ್ಲಿ ಇನ್ನು ಮುಂದೆ 5 ಅಂತ ಕಂಟಿನ್ಯೂ ನಂಬರ್ ಆಗಿದೆ, ನೀವು ಒಂದು ಅಂತ ಬರ್ಕೊಡ್ರಿ. ನಮ್ದ ಏಕತೆ ಅಂತ ಹೇಳಿ ಕರ್ಲಿಕ್ಕೆ ಒಂದನೇ ಒಂದು ಕಾರಣ ಯಾವ್ದಂತಂದ್ರೆ ಭೌಗೋಳಿಕ ಏಕತೆ, ಮತ್ತ ಅದ ಅಂಶ ಇಲ್ಲಿ ಬರ್ತದ. ಬಟ್ ಇದು ಯಾವ ರೀತಿ ನಮ್ಮ ಭಾರತವನ್ನ ಒಂದು ಅಖಂಡ ಉಪಖಂಡ ಅಂತ ಹೇಳಿ ಕರೆಯಲ್ಪಟ್ಟದ ಅನ್ನೋದಕ್ಕೆ ಇದಕ್ಕೆ ನೋಡ್ರೆ ನಮ್ಗೆ ಗೊತ್ತಾಗ್ತದ. ಭೌಗೋಳಿಕವಾಗಿ ನಾವು ಏಕತೆಯನ್ನು ಹೊಂದಿದ್ದೇವೆ. ಹೆಂಗತ್ತಂದ್ರ ಪ್ರಕೃತಿಯೇ ನಮಗ ಕಟ್ಟಿದಂತಹ ಒಂದು ಕೋಟೆ ಅದ. ಹೆಂಗ್ ಪ್ರಕೃತಿ ಒಂದು ಕೋಟೆಯನ್ನು ಕಟ್ಟದಂದ್ರ, ಉತ್ತರದ ಗಡಿ ಉತ್ತರಕ್ಕೆ ಹಿಮಾಲಯ ಪರ್ವತಗಳದಾವು. ಈಗ ನಾವು ಇಲ್ಲಿಂದ ನೋಡಿದಂತ ತಿಳ್ಕೊಳ್ರಿ. ಸೊ ಇಲ್ಲಿಂದ ಈ ಕಡೆ ಭಾಗದಾಗ ಎಲ್ಲಾನು ಕೂಡ ಇಷ್ಟರ ತನಕನೂ ಕೂಡ ಹಿಮಾಲಯ ನಮಗ ನ್ಯಾಚುರಲ್ ಒಂದ ಕೋಟೆಯನ್ನು ಕಟ್ಟಿ ಬಿಟ್ಟದ. ಅದನ್ನ ದಾಟಿ ಈಜಿಲಿ ಯಾರು ಈ ಕಡೆ ಒಳಗಡೆ ಬರಬಾರ್ದ ಹಂಗ ಅದ ಕೋಟೆ ನಿರ್ಮಾಣ ಆಗ್ಯದ. ಇದು ಉತ್ತರ ದಿಕ್ಕಿಗಾಯ್ತು. ಇನ್ನ ದಕ್ಷಿಣದ ಗಡಿಗಳಿಗೆ ಬಂದು ಅಂತ ತಿಳ್ಕೊಡ್ರಿ. ಇಲ್ಲಿಂದ ನೋಡ್ರಿ, ಇದು ಪಶ್ಚಿಮ ದಿಕ್ಕ ಅದ. ಇಲ್ಲಿ ಪಶ್ಚಿಮದಿಂದ ಈ ಕಡೆ ದಕ್ಷಿಣ ಮತ್ತು ಈ ಕಡೆ ಪೂರ್ವದ ಕಡೆಗೆ. ಸೊ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದ ಕಡೆಗೆ ಎಲ್ಲಾನು ಕೂಡ 3 ಕಡೆಗೆ ಸಮುದ್ರಗಳಿರೋದ್ರಿಂದ, ಯಾವ ಸಮುದ್ರಗಳು ಅನ್ನೋದು ಹೇಳಿದಾನೆ, ಮತ್ತೊಂದ್ಸಲ ಬೇಕಾದ್ರೆ ಹೇಳ್ತೇನೆ ನೋಡ್ರಿ. ಇದು ಬಂಗಾಳ ಕೊಲ್ಲಿ, ಇದು ಅರಬ್ಬಿ ಸಮುದ್ರ ಮತ್ತು ಇಲ್ಲಿ ದಕ್ಷಿಣಕ್ಕಿರೋದು ಹಿಂದೂ ಮಹಾಸಾಗರ. ಈ ಸಾಗರಗಳಿಂದ, ಈ ಸಮುದ್ರಗಳಿಂದ ಇಲ್ಲಿಯೂ ಕೂಡ ತಡೆಗೋಡೆ ಆಗಿಬಿಟ್ಟದ. ಸೊ ಹಿಂಗಾಗಿ ಭಾರತ ಏನ ಹೇಳ್ರಿ, ಇಡೀ ಜಗತ್ತಿನಿಂದ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿದೆ. ಆಯ್ತಾ. ಭಾರತವನ್ನ ಜಗತ್ತಿನ ಇತರೆ ದೇಶಗಳಿಂದ ಈ ನ್ಯಾಚುರಲ್ ಸಂಗತಿಗಳೇನಿದಾವಲ್ಲ ಇವ ಪ್ರತ್ಯೇಕಿಸಿದಾವ. ಹಿಂಗಾಗಿ ಇದನ್ನ ಭಾರತವನ್ನ ಏನಂತ ಹೇಳಿ ಕರಿತೀವಿ ಹೇಳ್ರಿ, ಒಂದು ಉಪಖಂಡ ಅಂತ ಹೇಳಿ ಕರಿತೀವಿ. ಖಂಡದಷ್ಟ ದೊಡ್ಡದಾಗಿರ್ತದ ಮತ್ತು ಒಂದು ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿರುವಂತಹ ಪ್ರದೇಶ ಇರ್ತದಲ್ಲ, ಅದಕ್ಕೆ ಉಪಖಂಡ ಅಂತ ಹೇಳಿ ಕರಿತೀವಿ. ಸಬ್ ಕಾಂಟಿನೆಂಟ್ ಅಂತ ಹೇಳಿ. ಹಂಗ ಭಾರತವು ಕೂಡ ಒಂದು ಉಪಖಂಡ ಆಗ್ಯದ. ಇನ್ನು ಮುಂದುವರೆದು ಎರಡನೇ ಅಂಶ, ಏಕತೆ ಅಂತ ಹೇಳಿ ಸಾರುವಂತ ಎರಡನೇ ಅಂಶ ಏನದಲ್ಲ ಅದನ್ನ ನೋಡ್ರಿ, ಆಡಳಿತಾತ್ಮಕ ಏಕತೆ ಅಂತ ಹೇಳಿ ಕರಿತೀವಿ. ನಾವು ಭಾರತದ ಇತಿಹಾಸವನ್ನು ನೋಡಿದ ಅಂತ ತಿಳ್ಕೊಡ್ರಿ, ಅಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರ ಏನದಲ್ಲ, ಆರಂಭಿಕ ಆಡಳಿತದಲ್ಲಿ ಇದ್ರ ಪಾತ್ರ ಬಹಳ ಮಹತ್ವದ್ದು. ಚಾಣಕ್ಯನ ಅರ್ಥಶಾಸ್ತ್ರವನ್ನ ಫಾಲೋ ಮಾಡ್ಕೊಂಡ ರಾಜರು ಆಡಳಿತವನ್ನ ನಡೆಸಿದ್ರು. ಹಿಂಗಾಗಿ ಇಲ್ಲಿ ಏಕರೂಪದ ಪ್ರಾಚೀನ ಆಡಳಿತದ ವ್ಯವಸ್ಥೆಗಳು ಏನದಲ್ಲ ಬಹುತೇಕ ಸಮಾನ ಮತ್ತು ಏಕರೂಪದಾಗಿದ್ದವು. ಕಾರಣ ಏನಂತಂದ್ರ ಚಾಣಕ್ಯನ ಅರ್ಥಶಾಸ್ತ್ರ ಆ ಆಡಳಿತದ ಮೇಲೆ ಪ್ರಭಾವ ಬೀರಿತು. ಉದಾಹರಣೆಗೆ, ಈ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಬಳಸ್ಕೊಂಡ ಮೌರ್ಯರು ಮತ್ತು ಗುಪ್ತರು ಆಳ್ವಿಕೆ ಮಾಡಿದ್ರು. ಮುಂದೆ ಬರುವಂತವ್ರು ಇವರನ್ನ ಫಾಲೋ ಮಾಡ್ಕೊಂಡು ಈ ಕಡೆ ರಾಷ್ಟ್ರಕೂಟರು, ಚಾಲುಕ್ಯರು, ದಕ್ಷಿಣದ ಕಡೆಗೆ ರಾಷ್ಟ್ರಕೂಟರು, ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಆಮೇಲೆ ಇವರು ಗಂಗರು, ಇವರೆಲ್ಲಾನು ಕೂಡ ಏನ್ ಮಾಡ್ರಿ ಹೇಳ್ರಿ, ಸಮಾನವಾದ ಏಕರೂಪವಾದ ಆಡಳಿತವನ್ನು ನಡೆಸಿದ್ರು. ಆಮೇಲೆ ಮಧ್ಯಕಾಲ ಅಂತ ಬಂದ್ರ ಮರಾಠರು ಮತ್ತು ಮೊಘಲರು ಏನಿದಾರಲ್ಲ ಇವರು ಆ ರೀತಿ ಆಡಳಿತವನ್ನು ನಡೆಸಿದ್ರು. ಪ್ರತಿಯೊಂದು ರಾಜವಂಶ ಇರಲಿ, ಭಾರತದಾಗ ಆಳ್ವಿಕೆ ಮಾಡಿದಂತ ಪ್ರತಿಯೊಂದು ರಾಜವಂಶ ಇರಲಿ, ಇವ್ರು ಏನ್ ಮಾಡಿದಾರಂದ್ರ ಇವರೆಲ್ಲರೂ ಕೂಡ ತಮ್ಮ ರಾಜ್ಯವನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರುವ ಸಲುವಾಗಿ ಅವ್ರು ನಿರಂತರವಾಗಿ ಪ್ರಯತ್ನ ಪಡ್ತಿದ್ರು. ಸೊ ಈ ರೀತಿಯಾಗಿ ನಮ್ಮಲ್ಲಿ ಏಕತೆ ಉಳ್ಕೊಂಡ್ಬಿಟ್ಟದ ತಿಳಿತಾ. ಆಮೇಲೆ ಇನ್ನು ಮೂರನೇ ಅಂಶ, ಏಕರೂಪದ ಶಿಕ್ಷಣ. ಏಕರೂಪದ ಶಿಕ್ಷಣ ವ್ಯವಸ್ಥೆ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇತುವೆ ಅಂತ ಹೇಳಿ ಕರಿತೇವೆ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಯಾವ ರೀತಿ ನಮಗೆ ಸಹಾಯ ಆಗ್ಯದ ಅಂತಂದ್ರೆ, ಪ್ರಾಚೀನ ಶಿಕ್ಷಣ ಪದ್ಧತಿಯನ್ನು ನೋಡ್ಕೊಂಡಾಗ ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ವ್ಯವಸ್ಥೆ ಇತ್ತು. ಪ್ರಾಚೀನ ಕಾಲದಲ್ಲಿ ಏಕರೂಪದ ಶಿಕ್ಷಣ ವ್ಯವಸ್ಥೆ ಇತ್ತು. ರಾಮಾಯಣ ಆಗ್ಲಿ, ನಮ್ಮ ಪ್ರಾಚೀನ ಗ್ರಂಥಗಳ ರಾಮಾಯಣ ಆಗ್ಲಿ, ಮಹಾಭಾರತ ಆಗ್ಲಿ ಅಥವಾ ಭಗವದ್ಗೀತೆ ಆಗ್ಲಿ, ಈ ಮೂರೂ ಕೃತಿ ಒಳಗ ಭಾರತೀಯರಲ್ಲಿ ಏಕತೆಯ ಭಾವನೆಯನ್ನು ಪ್ರತಿಬಿಂಬಿಸುವಂತಹ ಅಂಶಗಳ ಇಲ್ಲಿ ಹೆಚ್ಚಾಗಿ ಬೆಳಕು ಚೆಲ್ತಾವ ತಿಳಿತಾ. ಇನ್ನ ಸಂಸ್ಕೃತ ಭಾಷೆ ಏನದಲ್ಲ, ಇದು ಪ್ರಾಚೀನ ಕಾಲದಲ್ಲಿ ಅಂದ್ರೆ ವೈದಿಕ ಯುಗದಾಗ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಇಡೀ ದೇಶದಲ್ಲೆಲ್ಲಾನು ಕೂಡ ಹರಡಿತ್ತು. ಬಟ್ ಸಂಸ್ಕೃತ ಎಲ್ಲಾ ಕಡೆಗೇನು ಬಳಕೆಯಲ್ಲಿ ಇರ್ಲಿಲ್ಲ. ಆಡು ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಗಳಿದ್ದು. ಉದಾಹರಣೆಗೆ ನಾವು ನೋಡೋದಾದ್ರ ಇಲ್ಲಿ 4ನೇ ಅಂಶ ಯಾವ್ದಂದ್ರೆ ಸಂಪರ್ಕ ಭಾಷೆಗಳ ವಿಕಾಸ ಹೆಂಗಾಯ್ತು ಅಂದಂಗ, ಪ್ರತಿಯೊಂದು ಕಾಲದಲ್ಲಿಯೂ ಕೂಡ ಕೇಂದ್ರ ಭಾಷೆ ಅಂತ ಹೇಳಿ ಒಂದು ಇದ್ರೂ ಕೂಡ ಸೇತುವೆಯಂತೆ ಅನೇಕ ಭಾಷೆಗಳು ಕೆಲಸ ಮಾಡ್ತಿದ್ವು. ಉದಾಹರಣೆಗೆ ಈಗ ನಮ್ಮಲ್ಲಿ 1600 ಭಾಷೆಗಳು ಇದ್ರೂ ಕೂಡ ಈ ಸಂಪರ್ಕ ಭಾಷೆಗಳು ಜನರನ್ನು ಪರಸ್ಪರ ಜೋಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ಕೇಂದ್ರ ಭಾಷೆ ಸಂಸ್ಕೃತ ಆದ್ರೂ ಕೂಡ ಉಳಿದ ಭಾಷೆಗಳು ಒಬ್ಬರನ್ನ ಹತ್ತಿರ ತರಲಿಕ್ಕೆ ಸಹಾಯ ಮಾಡ್ತಿದ್ವು. ಹೀಗಾಗಿ ನಾವು ಭಾಷೆಗಳ ವೈವಿಧ್ಯತೆ ಅನ್ನೋಕ್ಕಿಂತನೂ ಆಯಾಯ ಪ್ರದೇಶದ ಜನರನ್ನ ಅಲ್ಲೆಲ್ಲ ಒಂದುಗೂಡಿಸ್ಲಿಕ್ಕೆ ಸಹಾಯ ಆಗೋದು ಅಂತಂದ್ರ ಆಡು ಭಾಷೆ ಆಯ್ತಾ. ಇನ್ನ ಆಡಳಿತಾತ್ಮಕ ಭಾಷೆ ಅಂತ ಇರ್ತದ, ಅದ ರಾಷ್ಟ್ರ ಲೆವೆಲ್ದಾಗ ಇರ್ತದ ಆಯ್ತಾ, ಕೇಂದ್ರ ಲೆವೆಲ್ದಾಗ ಇರ್ತದ. ಸೊ ಕೇಂದ್ರದಾಗ ಒಂದ್ ಭಾಷೆ ಇದ್ರ, ಕೇಂದ್ರ ಭಾಷೆ ಇದ್ರ ಸೇತುವೆ ಅಂತ ಯಾವ ಕೆಲಸ ಮಾಡ್ತಿದ್ವು ಹೇಳ್ರಿ, ಅನೇಕ ಇತರ ಸಣ್ಣಪುಟ್ಟ ಭಾಷೆಗಳು ಮಾಡ್ತಿದ್ವು. ಈಗ ಉದಾಹರಣೆಗೆ
ಪ್ರಾಚೀನ ಕಾಲದಾಗ ಸಂಸ್ಕೃತ ಭಾಷೆ ಕೇಂದ್ರ ಭಾಷೆಯಾಗಿತ್ತು ಮತ್ತು ಜನಸಾಮಾನ್ಯರ ಭಾಷೆಗಳು ಪಾಲಿ ಭಾಷೆ ಮತ್ತು ಪ್ರಾಕೃತ ಭಾಷೆ ಆಗಿತ್ತು ಗೊತ್ತಾಯ್ತಲ್ಲ. ಅದೇ ರೀತಿ ಮಧ್ಯಕಾಲೀನ ಭಾರತಕ್ಕೆ ಇತಿಹಾಸಕ್ಕೆ ಬಂದ್ರೆ ಪರ್ಷಿಯನ್ ಭಾಷೆಯನ್ನ ಆಡಳಿತಾತ್ಮಕ ಭಾಷೆಯನ್ನಾಗಿ ಮಾಡ್ಕೊಂಡ್ಬಿಟ್ರು ಯಾರು ಮೊಘಲರು ಎಲ್ಲ ಆಯ್ತಾ. ಸೊ ಆಮೇಲೆ ಅದು ಇದ್ದಾಗ ನಮ್ ದೇಶದಾಗ ಯಾರು ಪರ್ಷಿಯನ್ ಮಾತಾಡ್ತಿರ್ಲಿಲ್ಲ. ಇಲ್ಲಿ ಸಾಕಷ್ಟ ಉಳಿದ ಭಾಷೆಗಳು ಏನ್ ಪ್ರಾಚೀನ ಕಾಲದಿಂದ ಇದ್ದಲ್ಲ ಅವನ್ನ ಫಾಲೋ ಮಾಡ್ಕೊಂತ ಬಂದ್ರು. ಆಮೇಲೆ ಬ್ರಿಟಿಷ್ ಆಡಳಿತಕ್ಕೆ ಬಂದ್ರ ಅಲ್ಲಿ ಆಡಳಿತಾತ್ಮಕ ಭಾಷೆ ಇದು ಆಡಳಿತಾತ್ಮಕ ಭಾಷೆ, ಇಂಗ್ಲಿಷು ಕೂಡ ಆಡಳಿತಾತ್ಮಕ ಭಾಷೆ ಆಗಿತ್ತು ಬ್ರಿಟಿಷ್ ಕಾಲಾವಧಿಯಲ್ಲಿ. ಅದ ಹೊರತಾಗಿ ಕೂಡ ಬೇರೆ ಬೇರೆ ಭಾಷೆಗಳು ನಮ್ಮಲ್ಲಿ ಬಳಕೆಯಲ್ಲಿದ್ದು ಸ್ವತಂತ್ರ ನಂತರ ಏನಂತಂದ್ರೆ ಕೇಂದ್ರ ಭಾಷೆ ಹಿಂದಿ ಆಯ್ತು. ಈಗ ಇಡೀ ಭಾರತದ ತುಂಬೆಲ್ಲ ಹೆಚ್ಚಾಗಿ ಜನರು ಮಾತಾಡುವಂತ ಭಾಷೆನೂ ಕೂಡ ಯಾವ್ದದ ಹೇಳ್ರಿ ಹಿಂದಿನ ಅದ ದೇಶದಲ್ಲಿ ಆಯ್ತಾ. ಸೊ ಈ ರೀತಿ ಸಂಪರ್ಕ ಸೇತುವೆಯಾಗಿ ಭಾಷೆಗಳು ಕೆಲಸ ಮಾಡಿದವು ಅಂತ ಹೇಳ್ತೇವೆ. ಇನ್ನ ಐದನೇ ಅಂಶ ಐದನೇ ಅಂಶ ಯಾವ್ದಂತಂದ್ರೆ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತದಲ್ಲಿ ಆಚರಿಸುವಂತ ಸಾಕಷ್ಟು ಧಾರ್ಮಿಕ ಮತ್ತು ಸಾಮಾಜಿಕ ಹಬ್ಬಗಳು ಏನು ಬರ್ತಾವಲ್ಲ ಇವು ಕೂಡ ನಮ್ಮನ್ನ ಸಮೀಪ ತರುವಂತ ಕೆಲಸವನ್ನ ಮಾಡ್ತಾವ. ಉದಾಹರಣೆಗೆ ನಾವಿಲ್ಲಿ ಕಾಂಪೋಸಿಟ್ ಕಲ್ಚರ್ ಸಮ್ಮಿಶ್ರ ಒಂದು ಸಂಸ್ಕೃತಿ ಅಂತ ಹೇಳಿ ಕೇಳ್ತೇವೆ. ಉದಾಹರಣೆ ತಗೋದೈತೆ ಅಂತ ತಿಳ್ಕೊಡ್ರಿ. ಮುಸ್ಲಿಂ ಮತ್ತು ಬ್ರಿಟಿಷರ ಆಡಳಿತಾವಧಿಯಲ್ಲಿ ಬ್ರಿಟಿಷರು ಮತ್ತು ಮುಸ್ಲಿಮರ ಆಡಳಿತಾವಧಿಯಲ್ಲಿ ಅಂದ್ರೆ ಮಧ್ಯಕಾಲ ಭಾರತ ಇತಿಹಾಸದಲ್ಲಿ ಮತ್ತು ಆಧುನಿಕ ಭಾರತ ಇತಿಹಾಸದ ಈ ಒಂದು ಹಂತವನ್ನು ನೋಡ್ಕೊಂಡು ತಿಳ್ಕೊಳ್ರಿ. ಇಲ್ಲಿ ಹೊಸ ಕಲೆಗಳು ಮತ್ತು ಪದ್ಧತಿಗಳು ಹುಟ್ಕೊಂಡವು ಈ ಒಂದು ಅವಧಿ ಒಳಗೆ. ಇಲ್ಲಿ ಉತ್ತರ ಭಾರತದಾಗ ನೋಡಕ್ ಹೋದ್ರ ನಾವು ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಾಗ ವಿವಿಧ ಕಲೆಗಳೆಲ್ಲಾನು ಹುಟ್ಕೊಳ್ತಾವ ಮತ್ತು ಅದು ಭಾರತೀಯ ಸಂಸ್ಕೃತಿಗೆ ಹೊಂದ್ಕೊಂಡ ಸಮ್ಮಿಶ್ರ ಸಂಸ್ಕೃತಿಯನ್ನ ಒಂದು ಹುಟ್ಟಾಕ್ಲಿಕ್ಕೆ ಕಾರಣವಾಯಿತು ಅಂತ ಹೇಳ್ತೇವೆ ನಾವು ಆಯ್ತಾ. ಸೊ ಆ ಅವಧಿಯಲ್ಲಿ ಕಟ್ಟಿದಂತ ಎಷ್ಟೇ ಶಿಲ್ಪಕಲೆ ಇವು ಕಟ್ಟಡಗಳಿರ್ಲಿ ಶಿಲ್ಪಕಲೆಗಳಿರ್ಲಿ ಅದರಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವನ್ನ ನಾವು ಕಾಣ್ತೀವಿ. ಓಕೆ. ಇನ್ನ ಸಹನೆ ಮತ್ತು ಸಹಬಾಳ್ವೆ ಟಾಲರೆನ್ಸ್ ಅಂಡ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸಹನೆ ಮತ್ತು ಸಹಬಾಳ್ವೆ ಹೆಂಗೆ ಸಹನೆ ಮತ್ತು ಸಹಬಾಳ್ವೆದಿಂದ ನಾವಿದ್ದೇವೆ ಅಂತಂದ್ರೆ ಇಲ್ಲಿ ಜನರು ಬಹಳಷ್ಟು ಜಾತಿ ಧರ್ಮದಿಂದ ಬೇರೆ ಬೇರೆ ಆದ್ರೂ ಕೂಡ ಪರಸ್ಪರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಅವರು ಒಬ್ರಿಗೊಬ್ರು ಕೂಡೇ ಭಾಗವಹಿಸ್ತಾರೆ. ಈಗ ಉದಾಹರಣೆಗೆ ಹಿಂದೂ ಇತರ ಆಚರಣೆಗಳಾದಂತ ದೀಪಾವಳಿ, ಗಣೇಶ ಚತುರ್ಥಿ, ಮಹಾನವಮಿ ಇಂಥವೆಲ್ಲ ಬಂದು ಅಂತ ತಿಳ್ಕೊಳ್ರಿ. ಅವಾಗ ಕೇವಲ ಹಿಂದೂಗಳು ಅಷ್ಟೇ ಸೆಲೆಬ್ರೇಟ್ ಮಾಡಂಗಿಲ್ಲ. ಅವರು ತಮ್ಮ ಸ್ನೇಹಿತರಾದಂತ ಇತರೆ ಧರ್ಮದವ್ರನ್ನ ಜಾತಿಯವ್ರನ್ನ ಕೂಡ ಕರ್ಕೊಂಡ ಆ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನು ಇಸ್ಲಾಂ ಧರ್ಮದವ್ರು ಆಚರಣೆ ಮಾಡ್ಬೇಕಾದ್ರೆ ಅವ್ರ ಹಬ್ಬಗಳಿಗೆ ಇವ್ರನ್ನ ಇನ್ವೈಟ್ ಮಾಡ್ತಾರೆ, ಫ್ರೆಂಡ್ ಸರ್ಕಲ್ನೆಲ್ಲ ಇನ್ವೈಟ್ ಮಾಡ್ತಾರೆ. ಹಂಗ ಬೇರೆ ಬೇರೆ ಜೈನ, ಬೌದ್ಧ, ಸಿಖ್ ಇವೆಲ್ಲಾ ಧರ್ಮದವರು ಆಯಾ ಧರ್ಮದ ಆಚರಣೆಯಲ್ಲಿ ಕೇವಲ ಅವರಷ್ಟೇ ಭಾಗವಹಿಸದೆ ಇತರೆ ಫ್ರೆಂಡ್ಸ್ನೆಲ್ಲರನ್ನು ಕರ್ಕೊಂಡ ಅವರು ಆಚರಣೆ ಮಾಡ್ತಾರೆ ಆಯ್ತಾ. ಸೊ ಈ ಒಂದು ಗುಣ ಏನದಲ್ಲ ಅದು ಭಾರತೀಯರನ್ನ ಒಂದುಗೂಡಿಸ್ಲಿಕ್ಕೆ ಸಹಾಯಕಾರಿಯಾಗಿದೆ ಅಂತ ಹೇಳ್ತೀವಿ. ಇನ್ನ ಇತ್ತೀಚಿನ ಬದಲಾವಣೆಗಳು ಅಂತ ಹೇಳಿ ಮೂರನೇ ಹಂತದಾಗಿ ಹೇಳಿದ್ನಲ್ಲ. ಸೊ ಇತ್ತೀಚಿನ ಬದಲಾವಣೆಗಳಾದಾಗ ನೀವು ನೋಡೋದೈತೆ ಅಂತ ತಿಳ್ಕೊಳ್ರಿ. ಒಂದೇದು ಆಧುನಿಕ ಭಾರತದ ಹೊಸ ಬಂಧನಗಳು ಅಂತ ಹೇಳಿ ಇದನ್ನು ಕರಿತೀವಿ. ಇದ್ರಾಗ ತಂತ್ರಜ್ಞಾನ, ಕಾನೂನು ಮತ್ತು ಜಾಗತಿಕ ಶಕ್ತಿಗಳು ಹಳೆಯ ಜಾತಿ ಧರ್ಮದ ವ್ಯತ್ಯಾಸಗಳನ್ನ ಬಹಳಷ್ಟು ಕಡಿಮೆ ಮಾಡಿಬಿಟ್ಟದೆ. ಪ್ರಾಚೀನ ಕಾಲದಾಗ ಬಹಳಷ್ಟು ಅದು ಜಟಿಲಗೊಂಡಿತ್ತು. ಬಟ್ ಆಧುನಿಕ ಕಾಲದಾಗ ಏನಾಗಿದೆ ಅಂದ್ರೆ ಯಾವ ಅಂಶಗಳು ಹೇಳ್ರಿ ತಂತ್ರಜ್ಞಾನ ಟೆಕ್ನಾಲಜಿ ಮತ್ತು ಕಾನೂನು ಆಯ್ತಾ ಲಾಸ ಆಮೇಲೆ ಜಾಗತಿಕ ಶಕ್ತಿಗಳು ಇವೆಲ್ಲಾನು ಕೂಡ ಏನ್ ಮಾಡಿದಾವಲ್ರಿ ಹಳೆಯ ಪದ್ಧತಿಯ ಜಾತಿ ಮತ್ತು ಧರ್ಮದ ವ್ಯತ್ಯಾಸಗಳನ್ನ ಕಡಿಮೆ ಮಾಡಿದಾವೆ. ಹೆಂಗ್ ಕಡಿಮೆ ಮಾಡಿದಾವ ಅಂತಂದ್ರ ಸಂವಿಧಾನ ಮತ್ತು ನೀತಿ ನಮ್ದು ಏನ್ ಹೇಳ್ತದೆ ಹೇಳ್ರಿ, ನಮ್ಮ ಸಂವಿಧಾನ ಮತ್ತು ಸರ್ಕಾರದ ನೀತಿಯು ಸಮಾನತೆಯನ್ನು ತಂದು ಭೇದ ಭಾವಗಳನ್ನ ಕಡಿಮೆ ಮಾಡಿದೆ. ಇಲ್ಲಿ ಎಲ್ಲಿಯೂ ಕೂಡ ಫೋರ್ಸಬಲ್ ಯಾಕಾಗಲಿ ರೂಲ್ಸ್ ಐತೆ ಅಂತ ತಿಳ್ಕೊಂಡು ಕೆಲವೊಂದಿಟ್ಟು ಆಫೀಸ್ನಾಗೆಲ್ಲಾನು ಕೂಡ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಯಾವ್ದೇ ಜಾತಿ ಧರ್ಮ ಇಂಥವು ಯಾವನು ಅಲ್ಲಿ ಆಚರಣೆ ಮಾಡಂಗಿಲ್ಲ ಅಂತಂದಂಗೆ. ಆಮೇಲೆ ಜಾಗತೀಕರಣದಿಂದಾಗಿ ಏನೇನಾಗಿದೆ ಅಂತಂದ್ರೆ ಜಾಗತೀಕರಣದ ಪರಿಣಾಮದಿಂದಾಗಿ ಇಂದಿನ ಆಹಾರ ಪದ್ಧತಿ, ಉಡುಗೆ ಮತ್ತು ಸಂಪ್ರದಾಯಗಳು ಬಹುತೇಕ ಒಂದೇ ರೀತಿಯಾಗಿದಾವ. ಮೊದಲೆಲ್ಲಾನು ಉಡುಗೆ ತೊಡುಗೆಗಳಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಇತ್ತು. ಬಟ್ ಇತ್ತೀಚೆಗೆ ನೋಡಿದ್ರೆ ಅಂತ ಡಿಫ್ರೆನ್ಸ್ ಏನಿಲ್ಲ, ಕಡಿಮೆ ಡಿಫ್ರೆನ್ಸ್ ಅದ ಬಟ್ ಬಹಳಷ್ಟು ಕಡಿಮೆ ಅದ ಆಯ್ತಾ. ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿ ಇದು ಮೂರನೇ ಅಂಶಕ್ಕೆ ಬಂದ್ರೆ ಇಂದಿನ ಕೆಲಸದ ಸ್ಥಳಗಳಲ್ಲಿ ಅಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳದಾಗಲಿ ಆಫೀಸ್ ಗೌರ್ಮೆಂಟ್ ಆಫೀಸ್ ಇರಲಿ ಪ್ರೈವೇಟ್ ಆಫೀಸ್ದಾಗಿರ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿರ್ಲಿ ಎಷ್ಟು ಸಾಮಾಜಿಕ ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಾರಲ್ಲ ಅವ್ರಲ್ಲೇ ಕೆಲಸದ ಸ್ಥಳಗಳಲ್ಲಿ ಜಾತಿ ಧರ್ಮದವರು ಎಲ್ಲಾ ಜಾತಿ ಧರ್ಮದವರು ಕೂಡ ಏನಾಗ್ತದೆ ಹೇಳ್ರಿ ಒಂದೇ ಕಡೆಗೆ ಕೆಲಸ ಮಾಡ್ತಾರ ಆಯ್ತಾ. ಹಿಂಗಾಗಿ ನಮ್ಮಲ್ಲಿ ದಿನೇ ದಿನ ಏನಾಗ್ತದೆ ಹೇಳ್ರಿ ಆ ಒಂದು ಪ್ರಭಾವ ಹಳೆಯ ಪ್ರಭಾವ ಕಡಿಮೆ ಆಗ್ತಾ ಹೊಂಟದ ಅಂತ ತಿಳ್ಕೊಂಡು ಹೇಳ್ತೀವಿ. ಈ ಎಲ್ಲಾ ಕಾರಣದಿಂದಾಗಿ ಏನಾಗಿದೆ ಹೇಳ್ರಿ ಭಾರತ ವಿವಿಧತೆಯಲ್ಲಿಯೂ ಕೂಡ ಏಕತೆಯನ್ನು ಸಾಧಿಸುತ್ತಿರುವ ಮತ್ತು ಸಾಧಿಸಿದ ದೇಶವಾಗಿದೆ ಅಂತ. ಓಕೆ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಏನೇನು ಅಭ್ಯಾಸ ಮಾಡಿದ್ವಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ನಾವು ವೈವಿಧ್ಯತೆಯ ಲಕ್ಷಣಗಳಾದಂತಹ ಒಂದೇದು ಭೌಗೋಳಿಕ ಲಕ್ಷಣಗಳ ಕುರಿತು ನೋಡ್ಕೊಂಡ್ವಿ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ನೋಡ್ಕೊಂಡು,
ಆಮೇಲೆ ಮೂರನೇದು ಸಾಮಾಜಿಕ ಧಾರ್ಮಿಕ, ನಾಲ್ಕನೇದು ಆರ್ಥಿಕ ಮತ್ತು ಆ, ಆ, ಅಸಮಾನತೆಯ ಕುರಿತು ನಾವು ಅಭ್ಯಾಸ ಮಾಡ್ಕೊಂಡಿವಿ. ಆಮೇಲೆ ಇಲ್ಲಿ ಏಕತೆಯ ಲಕ್ಷಣಗಳಿಗೆ ಬಂದ್ರೆ ಒಂದನೇದು ಭೌಗೋಳಿಕ ಏಕತೆ, ಎರಡನೇದು ಆಡಳಿತಾತ್ಮಕ ಏಕತೆ, ಮೂರನೇದು ಶಿಕ್ಷಣ ಮತ್ತು ಸಾಹಿತ್ಯದ ಏಕತೆ, ನಾಲ್ಕನೇ ಅಂಶ ಸಮ್ಮಿಶ್ರ ಸಂಸ್ಕೃತಿ, ಆಮೇಲೆ ಐದನೇದು ಆಧುನಿಕ ಬದಲಾವಣೆ. ಈ ಟೋಟಲ್ ಇಷ್ಟು ಅಂಶಗಳ ಕುರಿತು ನಾವು ಇವತ್ತು ಅಭ್ಯಾಸ ಮಾಡಿದ್ವಿ. ಸೊ ಇದರಲ್ಲಿ ಯಾವುದೇ ಡೌಟ್ ಎಲ್ಲ ಇದ್ರೆ ನೀವು ಕಮೆಂಟ್ ಮಾಡ್ರಿ, ಅದಕ್ಕೆ ನಾನು ಉತ್ತರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಅವಧಿಯಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.